ಸರ್ಕಾರಿ ಕೆಲಸ ಬೇಕು ಅನ್ನೋ ಆಸೆ ಇತ್ತಾ? ಆದ್ರೆ ಗೌರ್ಮೆಂಟ್ ಎಕ್ಸಾಮ್ ಬರೆಯಕ್ಕಾಗ್ದೇನೋ ಅಥವಾ ಒಳ್ಳೆ ರ್ಯಾಂಕ್ ಬರ್ದೇನೋ ಹಲವಾರು ಕಾರಣಕ್ಕೆ ಗೌರ್ಮೆಂಟ್ ಕೆಲಸ ಸಿಗದೆ ಹೋಗಿತ್ತಾ? ಹಾಗಿದ್ರೆ ಸರ್ಕಾರದ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕು ಅನ್ನೋ ನಿಮ್ಮ ಆಸೆ ಇವತ್ತು ಈಡೇರ್ತಾ ಇದೆ. ಸರ್ಕಾರದ ಜೊತೆ ಕೆಲಸ ಮಾಡುವಂತ ಅವಕಾಶ ನಿಮ್ಮ ಬಾಗಿಲಿಗೆ ಬಂದಿದೆ. ನೀವು ಸೆಕೆಂಡ್ PUC ಪಾಸ್ ಆಗಿದ್ರೆ ಸಾಕು, ನಿಮ್ಗೆ ಎಷ್ಟೇ ವಯಸ್ಸಾಗಿದ್ರು ಪರವಾಗಿಲ್ಲ, ನೀವು ಇದನ್ನ ಮಾಡ್ತೀರಿ. ನೀವು ಕೂಡ ಪೋಸ್ಟ್ ಆಫೀಸ್ ಆರಂಭಿಸಿ ತಿಂಗಳಿಗೆ 20,000ಕ್ಕೂ ಜಾಸ್ತಿ ಆದಾಯವನ್ನ ಗಳಿಸುವಂತ ಅವಕಾಶ ಇದೆ. ಕೇವಲ 5,000ದಿಂದ 10,000 ರೂಪಾಯಿ ಡೆಪಾಸಿಟ್ ಇಟ್ರೆ ಸಾಕು, ನಿಮ್ಮದೇ ಆದ ಸ್ವಂತ ಪೋಸ್ಟ್ ಆಫೀಸ್ ಅನ್ನ ನೀವು ಕೂಡ ಹೊಂದಬಹುದು. ಇದುವೇ ಪೋಸ್ಟ್ ಆಫೀಸ್ ಫ್ರಾಂಚೈಸ್ 2.0. ಇದು ಜನವರಿ 1, 2026ರಿಂದ ಜಾರಿಗೆ ಬಂದಿದೆ. ಹಾಗಾದ್ರೆ ಏನಿದು ಸ್ಕೀಮ್? ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಅಪ್ಲೈ ಮಾಡೋದಾದ್ರೂ ಹೇಗೆ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಇದರಿಂದ ಎಷ್ಟು ಆದಾಯವನ್ನ ಗಳಿಸಬಹುದು, ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಆದಾಯ ಬರುತ್ತೆ, ಏನೇನು ದಾಖಲೆಗಳು ಬೇಕು, ಏನು ಕ್ವಾಲಿಫಿಕೇಶನ್ ಬೇಕು, ನೀವು ಪೋಸ್ಟ್ ಆಫೀಸ್ ಅನ್ನ ಆರಂಭಿಸಿ ಆದಾಯವನ್ನ ಗಳಿಸೋಕ್ ಸಾಧ್ಯನಾ, ಹೀಗೆ ನಿಮ್ಮ ಎಲ್ಲಾ ಕ್ವಶನ್ಸ್ಗೂ ಡಿಟೇಲ್ಡ್ ಆಗಿ ನಾನಿವತ್ತು ಉತ್ತರವನ್ನ ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೈ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಿಶಿ. ನೋಡಿ, ವಿದ್ಯಾಭ್ಯಾಸ ಮುಗ್ದ ನಂತರ ನಮ್ಮ ಎಜುಕೇಶನ್ಸ್ ಎಲ್ಲ ಆದ್ಮೇಲೆ ಒಂದು ಒಳ್ಳೆ ಕಡೆ ಕೆಲಸ ಸೇರ್ಬೇಕು, ಒಂದು ಒಳ್ಳೆ ಕಡೆ ಕೆಲಸ ಸಿಗ್ಬೇಕು, ಅದರಲ್ಲೂ ಸರ್ಕಾರಿ ಹುದ್ದೆಯನ್ನ ಹೊಂದಬೇಕು ಅನ್ನೋದು ಬಹಳಷ್ಟು ಪೇರೆಂಟ್ಸ್ ಕನಸು, ಮಕ್ಕಳ ಕನಸು ಕೂಡ ಆಗಿರುತ್ತೆ. ಆದ್ರೆ ಎಷ್ಟೋ ಜನ ಪೋಸ್ಟ್ ಆಫೀಸ್ ಹುದ್ದೆಗಳಿಗೆ ಅಪ್ಲೈ ಕೂಡ ಮಾಡಿರ್ತಾರೆ. ಆದ್ರೆ ಈಗ ನೀವು ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡೋದಲ್ಲ, ನೀವೇ ಪೋಸ್ಟ್ ಆಫೀಸ್ ಅನ್ನ ಹೊಂದಬಹುದು. ಅಷ್ಟೇ ಅಲ್ಲ, ಅದರಿಂದ ಒಳ್ಳೆ ಆದಾಯವನ್ನು ಕೂಡ ನೀವು ಗಳಿಸಬಹುದು. ಭಾರತೀಯ ಅಂಚೆ ಇಲಾಖೆ ದೇಶಾದ್ಯಂತ ತನ್ನ ಸೇವೆಯನ್ನ ವಿಸ್ತರಿಸಲು ಮತ್ತು ನಿರುದ್ಯೋಗಿ ಯುವತಿಯರಿಗೆ ಆಸರೆಯಾಗೋದಕ್ಕೆ ಒಂದು ಹೊಸ ಫ್ರಾಂಚೈಸ್ ಯೋಜನೆ 2.0 ಅನ್ನ ಜಾರಿಗೆ ತಂದಿದೆ. ವಿಶೇಷ ಅಂದ್ರೆ ಈ ಯೋಜನೆಯ ಆಲ್ರೆಡಿ ಇದೇ ಜನವರಿ 1 ಶುರುವಾಗಿ ಕೂಡ ಆಗಿದೆ. ತುಂಬಾ ಕಡಿಮೆ ಬಂಡವಾಳ ಹಾಕಿ ಅಂಚೆ ಇಲಾಖೆಯ ಜೊತೆಗೆ ನೀವು ಕೂಡ ಕೆಲಸವನ್ನ ಮಾಡಬಹುದು. ಆಕರ್ಷಕ ಕಮಿಷನ್ಸ್ ಕೂಡ ಇಲ್ಲಿ ಗಳಿಸಬಹುದು. ಅವಕಾಶ ತುಂಬಾನೇ ಇದೆ. ಇಲ್ಲಿ ಕೇವಲ ಬರೀ ಹಳೆ ಕಾಲದ ಸೇವೆಗಳಲ್ಲ, ಬದಲಾಗಿ ಆಧುನಿಕ ಟೆಕ್ನಾಲಜಿ, ಡಿಜಿಟಲ್ ಸೇವೆಗಳಿಗೆ ಒತ್ತುವನ್ನ ನೀಡಲಾಗಿದೆ. ಮೊದಲಿಗೆ ಹೊಸ ಫ್ರಾಂಚೈಸ್ ಯೋಜನೆ 2.0 ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಮತ್ತು ಡಿಜಿಟಲ್ ಇಂಡಿಯಾ ಅಭಿಯಾನಕ್ಕೆ ದೊಡ್ಡ ಬಲವನ್ನ ತುಂಬೋದಕ್ಕೆ ಭಾರತೀಯ ಅಂಚೆ ಇಲಾಖೆ ಈ ಅದ್ಭುತ ಹೊಸ ಫ್ರಾಂಚೈಸ್ ಯೋಜನೆಯನ್ನ ಜಾರಿಗೆ ತಂದಿದೆ. ಅಂಚೆ ಸೇವೆಗಳು ಸರಿಯಾಗಿ ತಲುಪುವುದರ ಕಡೆಗಳಲ್ಲಿ ಜನಸಾಮಾನ್ಯರಿಗೆ ಸ್ವಯಂ ಉದ್ಯೋಗ ದಾರಿ ಮಾಡಿಕೊಡೋದಕ್ಕೆ ಈ ಯೋಜನೆಯನ್ನ ಮುಖ್ಯವಾಗಿ ತರಲಾಗಿದೆ. ಹಾಗಾದ್ರೆ ಸೇವೆಯ ವ್ಯಾಪ್ತಿಯನ್ನ ವಿಸ್ತರಿಸುವ ಉದ್ದೇಶದಿಂದ ಈ ಹೊಸ ನಗರ ಪ್ರದೇಶಗಳು, ದೊಡ್ಡ ದೊಡ್ಡ ಟೌನ್ಶಿಪ್ಗಳು, ಕೈಗಾರಿಕಾ ವಲಯಗಳು ಮತ್ತು ಶೈಕ್ಷಣಿಕ ಕ್ಯಾಂಪಸ್ಗಳಲ್ಲಿ ಕೂಡ ಫ್ರಾಂಚೈಸ್ ನ ಆರಂಭಿಸೋದಕ್ಕೆ ಅವಕಾಶ ಇದೆ. ಇಲ್ಲಿ ನೀವು ತುಂಬಾನೇ ಕಡಿಮೆ ಬಂಡವಾಳ ಹಾಕಿ ಉದ್ಯಮ ಶುರು ಮಾಡಬಹುದು. ಸಣ್ಣ ಉದ್ಯಮಿಗಳಿಗೆ ಅಥವಾ ಕೆಲಸ ಹುಡುಕ್ತಿರುವಂತಹ ವ್ಯಕ್ತಿಗಳಿಗೆ ಯಾರು ಬೇಕಾದ್ರೂ ಅಂಚೆ ಚೀಟಿಗಳ ಮಾರಾಟ, ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್, ಈಗಿನ ಕಾಲದ ಕಾಮರ್ಸ್, ಪಾರ್ಸೆಲ್ ಮತ್ತು ಫಿನಾನ್ಸ್ ಸರ್ವಿಸ್ ಗಳನ್ನ ನೀಡೋದ್ರ ಮೂಲಕ ಆಕರ್ಷಕ ಕಮಿಷನ್ ಅನ್ನ ನೀವು ಪಡಿಬಹುದು. ಅಷ್ಟು ಮಾತ್ರ ಅಲ್ಲ, ನಿಮ್ದೊಂದು ಸ್ವಂತ ಅಂಗಡಿ ಇದೆ, ಅಲ್ಲಿ ನೀವು ಪೋಸ್ಟ್ ಆಫೀಸ್ ಫ್ರಾಂಚೈಸ್ ಅನ್ನ ಹಾಕೋತಿದ್ದೀರಾ ಅಂದ್ರೆ ಅದ್ರ ಜೊತೆಗೆ ನೀವು ಇನ್ಶೂರೆನ್ಸ್ ಏಜೆಂಟ್ ಆಗಿ ಕೂಡ ಕೆಲಸವನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮ ಅಂಗಡಿಗೆ ಬರುವಂತ ಗ್ರಾಹಕರಿಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೂಡ ಕೊಡ್ಬೋದು. ಇದರಿಂದ ನಿಮ್ಗೆ ಕಮಿಷನ್ಸ್ ಕೂಡ ಸಿಗುತ್ತೆ. ಓಕೆ, ಇವತ್ತು ನಾನು ನನಗೆ ಗೊತ್ತಿರುವಂತ, ನನಗೆ ತುಂಬಾ ಯೂಸ್ಫುಲ್ ಆದಂತಹ ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ನಿಮಗೆ ಹೇಳ್ತೀನಿ. ಇಲ್ಲಿ ಟರ್ಮ್ ಇನ್ಶೂರೆನ್ಸ್ ಕೇವಲ 400ರಿಂದ 500ರವರೆಗೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಂದು ದಿನ ನೀವು ಕುಡಿಯುವಂತ ಕಾಫಿ, ಟೀ ಬೆಲೆಯನ್ನ ಕೂಡ ದಿನ ಎತ್ತಿಟ್ರೆ ತಿಂಗಳಿಗೆ ಆರಾಮಾಗಿ ಒಂದು ಟರ್ಮ್ ಇನ್ಶೂರೆನ್ಸ್ ನ ಪರ್ಚೇಸ್ ಮಾಡಬಹುದು. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇದ್ದಾರೆ, ನೀವು ಅವ್ರ ಜೊತೆ ಕಂಪೇರ್ ಅನ್ನ ಕೂಡ ಮಾಡ್ಕೋಬಹುದು. 15% ಡಿಸ್ಕೌಂಟ್ ಕೂಡ ಇರುತ್ತೆ. ಅದ್ರ ಜೊತೆ ಕೋಟಿಗಟ್ಟಲೆ ಕವರೇಜ್ ಕೂಡ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ಹೆಲ್ತ್ ಇನ್ಶೂರೆನ್ಸ್ ಕೂಡ 400ರಿಂದ
500ರಿಂದ 500ರವರೆಗಿನ ಪ್ರೀಮಿಯಂಗಳು ಸ್ಟಾರ್ಟ್ ಆಗುತ್ತೆ. 25% ಡಿಸ್ಕೌಂಟ್ ಕೂಡ ಇದೆ. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಕೂಡ ಇದ್ದಾರೆ. ಇನ್ಶೂರೆನ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ರೆ, ನಮಗೆ ಯಾವ ರೀತಿ ಇನ್ಶೂರೆನ್ಸ್ ಬೇಕು ಅಥವಾ ಇನ್ನಷ್ಟು ಏನೋ ಕ್ವಶನ್ಸ್ ನಿಮ್ಮ ತಲೆಯಲ್ಲಿದ್ರೆ, ಅಲ್ಲಿ 30 ಮಿನಿಟ್ಸ್ ಕ್ಲೈಮ್ ಸಪೋರ್ಟ್ಸ್ ಕೂಡ ಇರುತ್ತೆ. ಅವ್ರು ನಿಮಗೆ ಸರಿಯಾದ ದಾರಿಯನ್ನ ಹೇಳ್ತಾರೆ. ಯಾವುದು ನಿಮಗೆ ಬೆಸ್ಟ್, ನೀವು ಯಾವುದನ್ನು ಚೂಸ್ ಮಾಡಿದ್ರೆ ಎಷ್ಟು ಕವರೇಜ್ ಸಿಗುತ್ತೆ, ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಿಮಗೆ ಇನ್ಶೂರೆನ್ಸ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಕಷ್ಟದ ಸಮಯದಲ್ಲಿ ನಿಮಗೆ ಈ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡೋದ್ರ ಬಗ್ಗೆ ಸರಿಯಾದ ದಾರಿಯನ್ನ ತೋರಿಸೋದಕ್ಕಾಗಿ ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಸೌಲಭ್ಯ ಕೂಡ ಇರುತ್ತೆ. ಡಿಸ್ಕೌಂಟ್ ಇದೆ, ಒಳ್ಳೆ ಬೆಲೆಗೆ ಪ್ರೀಮಿಯಂ ಸಿಗ್ತಾ ಇದೆ ಅನ್ನೋದಾದ್ರೆ ಯಾಕಿನ್ನೂ ತಡ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಭವಿಷ್ಯಕ್ಕಾಗಿ ಈಗಲೇ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ನ ಪರ್ಚೇಸ್ ಮಾಡಿ. ಈಗ ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ತಿಳ್ಕೊಂಡಾಯ್ತು. ಈಗ ನಮ್ಮ ವಿಷಯ ಇವತ್ತಿನ ಟಾಪಿಕ್ಗೆ ಮತ್ತೆ ಬರೋಣ. ನೋಡಿ, ಇದು ಹಳೆಯ ಕಾಲದ ಪದ್ಧತಿ ಅಲ್ಲ, ಬದಲಾಗಿ ಇದರಲ್ಲಿ APT 2.0 ಅನ್ನೋ ಲೇಟೆಸ್ಟ್ ಟೆಕ್ನಾಲಜಿಯನ್ನ ಬಳಸಲಾಗಿದೆ. ಇದರಿಂದ ಡಿಜಿಟಲ್ ಪೇಮೆಂಟ್, ಪಾರ್ಸೆಲ್ ಎಲ್ಲಿದೆ ಅಂತ ತಿಳಿಯುವಂತಹ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮತ್ತು ಸ್ಮಾರ್ಟ್ ಲಾಕರ್ನಂತಹ ಆಧುನಿಕ ಸೌಲಭ್ಯಗಳನ್ನ ನಿಮ್ಮ ಗ್ರಾಹಕರಿಗೆ ಕೂಡ ನೀವು ಕೊಡಬಹುದಾಗಿದೆ. ಮುಖ್ಯವಾಗಿ ಇದು ಸರ್ಕಾರದ ಮಾನ್ಯತೆ ಇರುವಂತಹ ಕೆಲಸವಾದ್ದರಿಂದ ಪ್ರತಿ ತಿಂಗಳು ಆದಾಯ ಗಳಿಸುವಂತಹ ಅವಕಾಶ ಕೂಡ ಇಲ್ಲಿ ನಿಮಗಿದೆ. ಹಾಗಿದ್ರೆ ಇದರಿಂದ ಪ್ರಯೋಜನಗಳೇನು? ಅಂಚೆ ಇಲಾಖೆಯ ಫ್ರಾಂಚೈಸ್ ಪಡೆಯುವುದರಿಂದ ನಿಮಗೆ ಸಿಗುವಂತಹ ಪ್ರಯೋಜನಗಳು ಒಂದಾ ಎರಡಾ? ಏನೇನು ಪ್ರಯೋಜನಗಳು ಸಿಗುತ್ತೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಒಂದು, ನೀವು ಭಾರತೀಯ ಅಂಚೆ ಇಲಾಖೆಯಂತಹ ದೊಡ್ಡ ಸರ್ಕಾರಿ ಸಂಸ್ಥೆಯ ಜೊತೆಗೆ ಕೈ ಜೋಡಿಸೋದ್ರಿಂದ ನೀವು ಮಾರ್ಕೆಟಿಂಗ್ಗೆ ಅಂತಲೇ ತುಂಬಾ ಹಣ ಏನು ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೆಸರೇ ಸಾಕು, ಜನರಿಗೆ ನಿಮ್ಮ ಮೇಲೆ ತಕ್ಷಣ ನಂಬಿಕೆ ಬಂದ್ಬಿಡುತ್ತೆ. ಇಲ್ಲಿ ಬರೀ ಒಂದು ಕೆಲಸ ಬರಲ್ಲ. ಅಂಚೆ ಚೀಟಿ ಮಾರಾಟ, ಸ್ಪೀಡ್ ಪೋಸ್ಟ್ ಪಾರ್ಸೆಲ್, ಮನಿ ಆರ್ಡರು, ಕರೆಂಟ್ ಬಿಲ್ಲು, ಹತ್ತಾರು ಸೇವೆಗಳ ಮೂಲಕ ನೀವು ಕಮಿಷನ್ ಅನ್ನ ಗಳಿಸುವ ಅವಕಾಶ ಕೂಡ ಇದೆ. ಅಷ್ಟೇ ಅಲ್ಲ, ನೀವು ಸಖತ್ತಾಗಿ ಕೆಲಸ ಮಾಡಿದ್ರೆ ಇಲಾಖೆಯಿಂದಲೂ ಸ್ಪೆಷಲ್ ಬೋನಸ್ ಸಿಗುವಂತ ಅವಕಾಶ ಕೂಡ ಇಲ್ಲಿದೆ. ತರಬೇತಿ ಮತ್ತು ಬೆಂಬಲದ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮ ಕೆಲಸ ಹೇಗ್ ಮಾಡಬೇಕು ಅಂತ ಗೊತ್ತಿಲ್ಲದಿದ್ರೂ ಚಿಂತೆ ಇಲ್ಲ. ಅಂಚೆ ಇಲಾಖೆ ನಿಮಗೆ ಬೇಕಾದ ಸರಿಯಾದ ಟ್ರೈನಿಂಗ್ ಅನ್ನ ಕೊಡುತ್ತೆ, ಎಲ್ಲಾ ರೂಲ್ಸ್ ಬಗ್ಗೆ ತಿಳಿಸ್ಕೊಡುತ್ತೆ ಮತ್ತು ಯಾವುದೇ ಹಂತದಲ್ಲೂ ನಿಮಗೆ ಸದಾ ಬೆಂಬಲವಾಗಿ ನಿಲ್ಲುತ್ತೆ. ನಮ್ಮ ಯುವಕರು ಮತ್ತು ಹೊಸ ಉದ್ಯಮಿಗಳು ಸ್ವಾವಲಂಬಿ ಆಗಿರಬೇಕು. ತಮ್ಮ ಕಾಲ ಮೇಲೆ ತಾವು ನಿಲ್ಲೋಕೆ ಇದೊಂದು ಭರ್ಜರಿ ಪ್ಲಾನ್, ಇದೊಂದು ಭರ್ಜರಿ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಇದರಿಂದ ನಿಮ್ಮೂರಲ್ಲೇ ಹೊಸ ಉದ್ಯೋಗಗಳ ಅವಕಾಶವನ್ನ ನೀವೇ ಸೃಷ್ಟಿಸ್ಕೊಳ್ಬಹುದು. ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಬೆಂಗಳೂರಿನಂತಹ ದೊಡ್ಡ ದೊಡ್ಡ ಸಿಟಿಗಳಿಗೆ ಬಂದು ನಿಲ್ಲೋ ಬದಲು ಇಲ್ಲಿ ನೀವು ಒದ್ದಾಡಿ ಕೆಲಸವನ್ನ ಹುಡ್ಕೋ ಬದಲು ಇದೊಂದು ಬೆಸ್ಟ್ ಅವಕಾಶ ಗವರ್ಮೆಂಟ್ ನಮಗೆ ಕೊಡ್ತಾ ಇರೋದು. ನೀವು ಬರೀ ಅಂಚೆ ಸೇವೆಗೆ ಸೀಮಿತವಾಗಿರ್ಬೇಕು ಅಂತ ಏನು ಇಲ್ಲ. ಅದ್ರ ಜೊತೆಗೆ ಹಣಕಾಸಿನ ಸೇವೆಗಳು, ಫಿನಾನ್ಷಿಯಲ್ ಸರ್ವಿಸ್ ಅನ್ನ ಕೂಡ ನೀಡಬಹುದು. ಹಾಗೂ ಇ-ಕಾಮರ್ಸ್, ಪಾರ್ಸೆಲ್, ಲಾಜಿಸ್ಟಿಕ್ಸ್ ಗಳಂತಹ ದೊಡ್ಡ ಶ್ರೇಣಿಯ ಕೆಲಸವನ್ನ ಕೂಡ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ನಿರಂತರ ಉದ್ಯಮ ಇಲ್ಲಿದ್ದೇ ಇರುತ್ತೆ. ಅಂಚೆ ಸೇವೆ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕಾದಂತ ಅತ್ಯಗತ್ಯ ಇರುವಂತ ಒಂದು ಆಕ್ಟಿವಿಟಿ. ಹಾಗಾಗಿ ವರ್ಷದ 350 ದಿನವೂ ನಿಮ್ಮ ಹತ್ತಿರ ಗ್ರಾಹಕರಿದ್ದೇ ಇರ್ತಾರೆ. ಇದರಿಂದ ನಿಮ್ಮ ಬಿಸ್ನೆಸ್ ನಷ್ಟವಿಲ್ಲದೆ ಸರಿಯಾಗಿ ನಿರಂತರವಾಗಿ ಸಾಗ್ತಾನೆ ಇರುತ್ತೆ. ಆ ಅವಕಾಶ ಇಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿದೆ. ಈ ಫ್ರಾಂಚೈಸ್ ಪಡೆಯೋದಕ್ಕೆ ಅರ್ಹತೆಗಳೇನು? ನೀವು ಕನಿಷ್ಠ 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರ್ಬೇಕು, ಅಂದ್ರೆ ಕನಿಷ್ಠ 10th ಪಾಸ್ ಆಗಿರ್ಬೇಕು. ಕಂಪ್ಯೂಟರ್ ಮತ್ತು ಭಾಷಾ ಜ್ಞಾನ ಇರಬೇಕು, ನಿಮ್ಗೆ ಕಂಪ್ಯೂಟರ್ ಬಳಸೋದು ಗೊತ್ತಿರಬೇಕು ಮತ್ತು ಕನ್ನಡ ಮತ್ತು ಒಳ್ಳೆ ಹಿಡಿತ ಇಂಗ್ಲಿಷ್ ಮೇಲೂ ಕೂಡ ಇರಬೇಕು. ಅಪ್ಲೈ ಮಾಡುವಂತವರಿಗೆ ಕನಿಷ್ಠ 18 ವರ್ಷ ವಯಸ್ಸು ತುಂಬಿರಬೇಕು. ಒಂದು ಖುಷಿಯ ವಿಚಾರ ಅಂದ್ರೆ ಬೇರೆ ಬೇರೆ ಯೋಜನೆಗಳೆಲ್ಲ ಏಜ್ ಲಿಮಿಟ್ಸ್ ಇರುತ್ತೆ, ಆದ್ರೆ ಈ ಯೋಜನೆಯಲ್ಲಿ ಯಾವುದೇ ಗರಿಷ್ಠ ವಯೋಮಿತಿ ಇಲ್ಲ. ಹಾಗಾಗಿ ಆಸಕ್ತಿ ಇರುವಂತಹ ಯಾರು ಬೇಕಾದ್ರೂ ಕೂಡ ಅಪ್ಲೈ ಮಾಡಬಹುದು. ಫ್ರಾಂಚೈಸ್ ಅನ್ನ ನಡೆಸೋದಕ್ಕೆ ನಿಮ್ಗೆ ಜನ ಓಡಾಡುವಂತಹ ಜಾಗದಲ್ಲಿ ಒಂದು ಸಣ್ಣ ಮಳಿಗೆ ಅಥವಾ ಆಫೀಸ್ ಬೇಕು. ಅದು ನಿಮ್ಮ ಸ್ವಂತವಾದ್ರೂ ಸರಿ ಅಥವಾ ಬಾಡಿಗೆ ಎದ್ದಾಗಿದ್ರು ಸರಿ. ನೀವು ಆಲ್ರೆಡಿ ಒಂದು ಸಣ್ಣ ಕಿರಾಣಿ ಅಂಗಡಿ ಅಥವಾ ಟೀ ಶಾಪ್ ಇಟ್ಕೊಂಡಿದ್ರೆ ನೀವು ಕೂಡ ಈ ಫ್ರಾಂಚೈಸ್ ಪಡೆಯೋದಕ್ಕೆ ಅವಕಾಶ ಇದೆ. ಬೆಸ್ಟ್ ನಿಮ್ಮ ಹತ್ರ ಸೈಬರ್ ಸೆಂಟರ್ ಇದ್ರೆ ಅಂತವ್ರಿಗೆ ಇದು ಒಳ್ಳೆಯ ಆಪರ್ಚುನಿಟಿ. ನಿಮ್ಮ ಇನ್ನ ಏನೇನು ಟೆಕ್ನಾಲಜೀಸ್ ಎಲ್ಲ ಬೇಕು ಅನ್ನೋದಾದ್ರೆ, ನಿಮ್ಮ ಆಫೀಸ್ ನಲ್ಲಿ ಕಡ್ಡಾಯವಾಗಿ ಒಂದು ಲ್ಯಾಪ್ಟಾಪ್ ಅಥವಾ PC ಬೇಕಾಗಿರುತ್ತೆ. ಅದ್ರ ಜೊತೆಗೆ ಇಂಟರ್ನೆಟ್ ಕನೆಕ್ಷನ್ಸ್ ಬೇಕು, ಪಾರ್ಸೆಲ್ ತೂಕ ಮಾಡುವಂತ ಮೆಷಿನ್ಸ್ ಬೇಕು, ಬಾರ್ಕೋಡ್ ಸ್ಕ್ಯಾನರ್ ಬೇಕು, ಒಂದು ಪ್ರಿಂಟರ್ ಕೂಡ ಇರಬೇಕಾಗುತ್ತೆ. ಇನ್ನು ಬಂಡವಾಳ ಎಷ್ಟು, ಆದಾಯ ಎಷ್ಟು ಬರ್ಬೋದು, ಎಲ್ಲರಿಗೂ ಇರುವಂತಹ ದೊಡ್ಡ ಪ್ರಶ್ನೆ ಅಂದ್ರೆ ಇದೆ ಅಲ್ವಾ? ಈ ಯೋಜನೆಯಲ್ಲಿ ನೀವು ಮಾಡಿಕೊಳ್ಳುವಂತಹ ಒಪ್ಪಂದ ಮತ್ತು ಜಾಗದ ಆಧಾರದ ಮೇಲೆ 5,000ದಿಂದ 10,000ದವರೆಗೆ ಭದ್ರತಾ ಠೇವಣಿಯನ್ನ ಅಂದ್ರೆ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನ ಇಡಬೇಕಾಗುತ್ತೆ. ಇದು ನಿಮ್ಗೆ ಆಮೇಲೆ ವಾಪಸ್ ಸಿಗುವಂತಹ ಹಣ, ಆಯ್ತಾ?
ನಿಮ್ಮ ಆಫೀಸ್ಗೆ ಫರ್ನಿಚರ್ಸ್, ಕಂಪ್ಯೂಟರ್ ಮತ್ತು ಬೇರೆ ಟೆಕ್ನಿಕಲ್ ಉಪಕರಣಗಳನ್ನ ರೆಡಿ ಮಾಡ್ಕೊಳ್ಬೇಕಾದಾಗ ಅಂದಾಜು 1 ಲಕ್ಷದಿಂದ 1.5 ಲಕ್ಷದವರೆಗೆ ಖರ್ಚು ಇರಬಹುದು. ನೀವು ಯೂಸ್ಡ್ ಸೆಕೆಂಡ್ ಹ್ಯಾಂಡ್ ತಗೊಳ್ತೀರಿ ಅಂದ್ರೆ ಇದು ಇನ್ನೂ ಕಡಿಮೆ ಆಗ್ಬೋದು. ನಾನು ಆಗ್ಲೇ ಹೇಳಿದ ಹಾಗೆ ಯಾರ ಹತ್ರ ಸೈಬರ್ ಸೆಂಟರ್ ಇದೆ ಅವ್ರಿಗೆ ಇನ್ನೂ ಯಾವುದೇ ಖರ್ಚಿರಲ್ಲ. ನೀವು ಮಾಡುವಂತ ಕೆಲಸದ ವೇಗ ಮತ್ತು ಗ್ರಾಹಕರ ಸಂಖ್ಯೆಯ ಮೇಲೆ ತಿಂಗಳಿಗೆ 20,000ದಿಂದ 80,000ಕ್ಕಿಂತಲೂ ಹೆಚ್ಚು ಸಂಪಾದನೆಯನ್ನ ಮಾಡುವಂತ ಅವಕಾಶ ಇಲ್ಲಿದೆ. ಪ್ರತಿಯೊಂದು ರಿಜಿಸ್ಟರ್ಡ್ ಪೋಸ್ಟ್ ಮೇಲೆ ₹3 ಕಮಿಷನ್ಸ್ ಇರುತ್ತೆ. 200ಕ್ಕಿಂತ ಹೆಚ್ಚಿನ ಮೌಲ್ಯದ ಮನಿ ಆರ್ಡರ್ಸ್ ಮೇಲೆ ₹5 ಕಮಿಷನ್ಸ್ ಇರುತ್ತೆ. ಅಂಚೆ ಚೀಟಿ ಮತ್ತು ಸ್ಟೇಷನರಿ ವಸ್ತುಗಳನ್ನ ಮಾರಾಟ ಮಾಡಿದ್ರೆ ಅದರ ಮೇಲೆ 5% ಲಾಭ ಇರುತ್ತೆ. ಪರ್ಫಾರ್ಮೆನ್ಸ್ ಏನಾದರೂ ಸಖತ್ತಾಗಿದ್ರೆ ನಿಮ್ಮ ಒಟ್ಟು ಗಳಿಕೆಯ ಮೇಲೆ 25%ರಿಂದ 30%ನಷ್ಟು ಎಕ್ಸ್ಟ್ರಾ ಬೋನಸ್ ಅನ್ನ ಪ್ರೋತ್ಸಾಹಧನವಾಗಿ ಕೂಡ ನಿಮಗೆ ಕೊಡ್ತಾರೆ. ಸ್ಪೀಡ್ ಪೋಸ್ಟ್ ಮತ್ತು ರಿಜಿಸ್ಟರ್ಡ್ ಪೋಸ್ಟ್ ಬುಕ್ಕಿಂಗ್ ಇರುತ್ತೆ. ಅಂಚೆ ಚೀಟಿಗಳು ಅಂದ್ರೆ ಸ್ಟಾಂಪ್ಸ್ ಮತ್ತು ಇಲಾಖೆಯ ಲೇಖನ ಸಾಮಗ್ರಿಗಳ ಮಾರಾಟ ಇರುತ್ತೆ. ಇಂಟರ್ನ್ಯಾಷನಲ್ ಪಾರ್ಸೆಲ್ ಫೆಸಿಲಿಟಿಗಳಿರುತ್ತೆ. ಇನ್ನು COD ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಸೌಲಭ್ಯ ಇರುತ್ತೆ. ಇ-ಕಾಮರ್ಸ್ ಪಾರ್ಸೆಲ್ಗಳ ಪಿಕಪ್ ಮತ್ತು ಡಿಸ್ಟ್ರಿಬ್ಯೂಷನ್ಸ್ ಸೌಲಭ್ಯ ಇರುತ್ತೆ. ಡಿಜಿಟಲ್ ವ್ಯಾಲೆಟ್ ಮೂಲಕ ಪಾವತಿ ಮತ್ತು ರಿಯಲ್ ಟೈಮ್ ಟ್ರ್ಯಾಕಿಂಗ್ ಸೌಲಭ್ಯ ಕೂಡ ಇರುತ್ತೆ. ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದು ಈಗ ನಿಮ್ಮ ತಲೆಯಲ್ಲಿ ಬರ್ತಿರೋ ಪ್ರಶ್ನೆ ಅಲ್ವಾ? ಇದನ್ನ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಹೇಳ್ತೀನಿ. ಈ ಯೋಜನೆಯ ಪ್ರಕ್ರಿಯೆ ನಿಮ್ಮ ಭಾಗದ ಅಂಚೆ ವಿಭಾಗೀಯ ಕಚೇರಿಯಲ್ಲಿ ಡಿವಿಷನ್ ಆಫೀಸಲ್ಲಿ ನಡೆಯುತ್ತೆ. ಮೊದಲು ಇಂಡಿಯಾ ಪೋಸ್ಟ್ನ ಅಧಿಕೃತ ವೆಬ್ಸೈಟ್ ಅಂದರೆ indiapost.government.in ಅನ್ನೋ ನಾನಿಲ್ಲಿ ಲಿಂಕ್ ಹಾಕಿರ್ತೀನಿ. ಇಲ್ಲಿಂದ ಫಾರ್ಮ್ A ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆನ್ಲೈನ್ನಲ್ಲಿ ಕಷ್ಟವಾದರೆ ನೇರವಾಗಿ ನಿಮ್ಮ ಹತ್ತಿರದ ಅಂಚೆ ವಿಭಾಗೀಯ ಕಚೇರಿಗೆ ಹೋಗಿ ಫಾರ್ಮ್ ಅನ್ನ ಅಲ್ಲಿಂದ ಪಡೆದುಕೊಳ್ಳಿ. ಅರ್ಜಿಯ ಜೊತೆಗೆ ವಿವರವಾದ ಬಿಸ್ನೆಸ್ ಪ್ಲಾನ್ ಅಂದ್ರೆ ವ್ಯವಹಾರದ ಯೋಜನೆಯನ್ನ ತಯಾರಿಸಬೇಕು. ಅಂದ್ರೆ ನೀವು ಈ ಫ್ರಾಂಚೈಸ್ ಅನ್ನ ಹೇಗೆ ನಡೆಸ್ತೀರಾ ಮತ್ತು ತಿಂಗಳಿಗೆ ಕನಿಷ್ಠ 50,000 ವಹಿವಾಟಿನ ಗುರಿಯನ್ನ ಹೇಗೆ ತಲುಪುತ್ತೀರಾ ಅನ್ನೋದು ಇಲ್ಲಿ ವಿವರಿಸಬೇಕಾಗುತ್ತೆ. ಭರ್ತಿ ಮಾಡಿದ ಅರ್ಜಿ ಫಾರ್ಮ್ ಜೊತೆಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಶೈಕ್ಷಣಿಕ ದಾಖಲೆಗಳನ್ನ ಮತ್ತು ಮಳಿಗೆಯ ಮಾಲೀಕತ್ವದ ಪತ್ರ, ಬಾಡಿಗೆ ಒಪ್ಪಂದದ ರೆಂಟಲ್ ಅಗ್ರಿಮೆಂಟ್ ಪತ್ರಗಳಿರುತ್ತೆ. ಅದನ್ನ ಅಟ್ಯಾಚ್ ಮಾಡಿ ಡಿವಿಷನ್ ಆಫೀಸಲ್ಲಿ ಇದನ್ನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ಮೇಲೆ ಅಂಚೆ ಇಲಾಖೆಯ ಅಧಿಕಾರಿಗಳು 14 ದಿನದ ಒಳಗಾಗಿ ನಿಮ್ಮ ಮಳಿಗೆಯ ಜಾಗಕ್ಕೆ ಬಂದು ವೆರಿಫೈ ಮಾಡ್ಕೊತಾರೆ. ಪರಿಶೀಲನೆ ಸರಿಯಾಗಿದ್ರೆ ಇಲಾಖೆಯ ಜೊತೆ ಒಪ್ಪಂದಕ್ಕೆ ಅಂದ್ರೆ ಅಗ್ರಿಮೆಂಟ್ಗೆ ಸೈನ್ ಮಾಡಿ ನಿಗದಿತ ಸೆಕ್ಯೂರಿಟಿ ಡೆಪಾಸಿಟ್ ಪಾವತಿಸಿದರೆ ನಿಮ್ಮ ಸ್ವಂತ ಪೋಸ್ಟ್ ಆಫೀಸ್ ಫ್ರಾಂಚೈಸ್ ಅನ್ನ ನೀವು ಶುರು ಮಾಡ್ಕೋಬಹುದು. ಹಾಗಾದ್ರೆ ಇಷ್ಟೆಲ್ಲ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು? ಕೆಲವೊಂದು ಡಾಕ್ಯುಮೆಂಟ್ಸ್ ಆಲ್ರೆಡಿ ಹೇಳಿದೆ. ಅದು ಬಿಟ್ಟು ವಯಸ್ಸಿನ ಪುರಾವೆಗಾಗಿ ಬರ್ತ್ ಸರ್ಟಿಫಿಕೇಟ್ ಅಥವಾ ಸ್ಕೂಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ TC ಇರುತ್ತಲ್ಲ ಅದು ಬೇಕು. ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಬೇಕು. ಅಡ್ರೆಸ್ ಪ್ರೂಫ್ಗೋಸ್ಕರ ನಿಮ್ಮ ಮನೆ ವಿಳಾಸ ಮತ್ತು ಫ್ರಾಂಚೈಸ್ ನಡೆಸುವ ಆಫೀಸ್ ಮಳಿಗೆಯ ವಿಳಾಸಕ್ಕೆ ಸಂಬಂಧಿಸಿದಂಥ ದಾಖಲೆಗಳನ್ನ ನೀವು ಕೊಡಬೇಕಾಗುತ್ತೆ. ಶೈಕ್ಷಣಿಕ ದಾಖಲೆಗಳು ಅಂದರೆ 10th ಪಾಸ್ ಆಗಿರುವಂಥ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು. ಸ್ವಂತ ಜಾಗವಾಗಿದ್ದರೆ ಮಾಲೀಕತ್ವದ ಪತ್ರ ಕೂಡ ಬೇಕು. ಬಾಡಿಗೆ ಜಾಗ ಆಗಿದ್ದರೆ ಅಧಿಕೃತ ಬಾಡಿಗೆಯ ಒಪ್ಪಂದದ ರೆಂಟಲ್ ಅಗ್ರಿಮೆಂಟ್ ಪತ್ರ ಇರುತ್ತಲ್ಲ ಅದು ಬೇಕಾಗುತ್ತೆ. ಬರೀ ಕಡಿಮೆ ಬಂಡವಾಳದಲ್ಲಿ ಅದೂ ಸರ್ಕಾರಿ ಇಲಾಖೆಯ ಜೊತೆ ಸೇರಿ ಬಿಸ್ನೆಸ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗೋದು ತುಂಬ ಕಷ್ಟ ಅಂತ ನನ್ಗನ್ಸುತ್ತೆ. ಈಗಾಗಲೇ ಈ ಯೋಜನೆ ಜನವರಿ 1ರಿಂದಲೇ ಶುರುವಾಗಿದೆ. ಸೊ ನೀವು ಕೂಡ ಈ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಲೇಟ್ ಮಾಡಬೇಡಿ. ನಿಮ್ಮ ಹತ್ತಿರದ ಅಂಚೆ ಇಲಾಖೆಗೆ ಹೋಗಿ ಅಥವಾ ಆನ್ಲೈನಲ್ಲೇ ಅಪ್ಲಿಕೇಶನ್ ಅನ್ನು ಹಾಕಿ ನಿಮ್ಮ ಸ್ವಂತ ಬಿಸ್ನೆಸ್ ಅನ್ನ ನೀವು ಕೂಡ ಶುರು ಮಾಡ್ಬೋದು. ಎಷ್ಟೋ ಮಂದಿಗೆ ನನ್ನ ಕಾಲ ಮೇಲೆ ನಾನು ನಿಲ್ಬೇಕು, ನಾನೊಂದು ಸ್ವಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು, ನನಗೂ ಗೌರ್ಮೆಂಟ್ ಜಾಬ್ ಬೇಕು ಅನ್ನೋ ಹಲವಾರು ಆಸೆಗಳಿರುತ್ತೆ. ಈ ಎಲ್ಲ ಆಸೆ ಕನಸುಗಳಿಗೆ ಇದು ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಈ ವಿಡಿಯೋವನ್ನ ಅವರಿಗೂ ಕೂಡ ಶೇರ್ ಮಾಡಿ. ಈ ಇನ್ಫಾರ್ಮೇಶನ್ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಇನ್ನಷ್ಟು ಮಾಹಿತಿಗಾಗಿ ಬಾಸ್ವಾಲಾ ಕನ್ನಡ ಡೈಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾ ಕನ್ನಡ ಡೈಲಿ. ಟೇಕ್ ಕೇರ್, ಬಾಯ್. ಬಾಸ್ವಾಲಾ, ಬಿ ದ ಬಾಸ್.